ಮತ್ತು ಕಡಿಮೆ ಅನ್ನುವ ಕಾಮದ ಇರ್ತದೋ ಅಲ್ಲಿ ಪ್ರೇರಕ ಭಾವ ಸಂಭವಿಸುತ್ತದೆ. ಹಾಗಲ್ಲ, ಒಬ್ಬನಾದನ ಪರಮಾತ್ಮ, ಅವನ್ ಬಿಟ್ಟು ಬ್ಯಾರೆ ಇಲ್ಲ ಅಂತ ಹೇಳ್ತೀರಿ, ಅಲ್ಲೇ ಪ್ರೇರಕ ಭಾವ ಹೆಂಗ್ ಘಟಿಸ್ತದ ಅಂತ ಪ್ರಶ್ನೆ ಮಾಡಿದರೆ ಉಪಾಧಿ ಮೂಲಕವಾಗಿ ಘಟಿಸ್ತದ. ಆದ್ರೂ ಕೂಡ ಪರಮಾತ್ಮನು ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗ್ಯಾನ. ಜೇಡ್ರು ಹುಳುವಿನ ದೃಷ್ಟಾಂತ ಕೊಟ್ಟು ಹೇಳಿದ್ರು. ದೇವದತ್ತನ ಶರೀರ, ಅದರಲ್ಲಿ ಅಲ್ಲಿ ಬೆಳೆಯುವಂತ ಕೂದಲ ಮತ್ತು ಉಗುರು, ನಖಾಂಗ ಉಗುರು, ಇವುಗಳ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಇದರ ಮ್ಯಾಲ ಪ್ರಶ್ನೆ ಮಾಡಿದ ಅವನು, ಅವು ಜೇಡ್ರು ಹುಳ ಅದು ನೂಲ ಅದು ಬರ್ಬೇಕಾಗಿತ್ತು ಅಂದ್ರ ಜಡವಾದ ಶರೀರದಿಂದ ಬರ್ತದೆ. ಅಲ್ಲಿ ಚೇತನ ನಿಮಿತ್ತ ಕಾರಣ ಇರ್ತವೆ. ದೇವದತ್ತನ ಜಡವಾದ ಶರೀರದಿಂದ ನಖ ಮತ್ತು ಕೂದಲುಗಳು ಬೆಳಿತಾವ, ಅವನ ಚೇತನ ನಿಮಿತ್ತ ಕಾರಣ ಆಗ್ಯಾನ. ಅದಕ್ಕ ಭಿನ್ನ ನಿಮಿತ್ತ ಉಪಾದಾನ ಕಾರಣದಂಗಾತು. ನೀವು ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಹೆಂಗ್ ಹೇಳ್ತೀರಿ ಅಂತಂದ್ರ ಮತ್ತೊಂದು ದೃಷ್ಟಾಂತ ಕೊಟ್ಟು ಹೇಳಿದ್ರು. ಆ ಜೀವನಲ್ಲಿ ತೋರುವಂತ 9 ಗುಣಗಳು, ಅಂತಃಕರಣ ವಿಶಿಷ್ಟರಾದಂತ ಜೀವಾತ್ಮ, ಅವನಲ್ಲಿ 9 ಗುಣಗಳು ಅಂತಃಕರಣದಲ್ಲಿ ತೋರ್ತಾವಲ್ಲ ಜೀವನಲ್ಲಿ. ಅವು ಆ ಗುಣಗಳು ತೋರ್ಲಿಕ್ಕೆ ಉಪಾದಾನ ಕಾರಣ ಮತ್ತು ನಿಮಿತ್ತ ಕಾರಣ ಜೀವನೇ ಹೆಂಗಾಗಿರುತ್ತಾನೆಯೋ ಹಂಗ ಮಾಯಾ ವಿಶಿಷ್ಟನಾದಂತ ಈಶ್ವರನು ಈ ಜಗತ್ತಿಗೆ ಅಭಿನ್ನ ನಿಮಿತ್ತ ಉಪಾದಾನ ಕಾರಣನು ಆಗಿರುತ್ತಾನೆ ಅಂತ ನಿನ್ನೆ ಹೇಳಿದ್ರು. ಆಮೇಲೆ ತಾನೇ ನಿಮಿತ್ತ ಉಪಾದಾನ ಕಾರಣ ಅಂತ ಈ ಹೇಳಿದ ಮೇಲೆ ಹಂಗಾರ ಪರಮಾತ್ಮ ಈ ಜಗತ್ತಾಗಿ ತೋರ್ಯಾನ ಅಂತ ಅಂದ ಮೇಲೆ ತಾನೇ ಸೃಷ್ಟಿ ಮಾಡುವುದು, ಹುಟ್ಟಿಸುವುದು ಅಂತ ಹೇಳಿದ ಮೇಲೆ ಈ ಪರಮಾತ್ಮನಿಗೆ ಒಂದು ವಿಕಾರತ್ವ ಏನ ಬರ್ಬಹುದಲ್ಲ, ಅವನಿಗೆ ಮತ್ತ ಅವ ಅವಿಕಾರಿ ಆಗಿರ್ತಾನ ಅಂತ ಹೇಳ್ತೀರಿ ನೀವು. ಅದನ್ನ ಕೇಳ್ತಾನ ಏನಂತ, ತಾನೇ ಸೃಜಿಸುವ ನೆನಲ್ಕೆ ಎಂತುಂಟು ಅವಿಕಾರತ್ವ. ಅವಿಕಾರತ್ವ ವಾಂತ ನೆನಲ್ ಇದಕ್ಕೆ ವಿಕಾರವಾಂತನು ಎನಲ್ಲಿ ಇದಕ್ಕೆ ಪರಿಹಾರಮಂ ಸದೃಷ್ಟಾಂತದಿಂದ ಅರೂಪವನ್ನು ಕೇಳು ಅಂತ. ತಾನೇ ಸೃಷ್ಟಿ ಮಾಡಿದ ಕುಲಾಲನಂತೆ ಹಂಗಾರ ಕರ್ಣಾದಿಗಳಿಂದ ಸೃಷ್ಟಿ ಮಾಡಿನೋ ಈ ಜಗತ್ತನ್ನ, ಅಥವಾ ವಿಶ್ವಾಮಿತ್ರಾದಿಗಳಂತೆ ಸಂಕಲ್ಪದಿಂದ ಸೃಷ್ಟಿ ಮಾಡಿನೋ, ಕುಲಾಲನಂತೆ ಸಾವಯವನಾಗಿ ಒಂದು ಸಲಕರಣೆಯಿಂದ ಸೃಷ್ಟಿ ಮಾಡಿದ ಅಂದ್ರ ಆ ಒಂದು ಈಶ್ವರತ್ವಕ್ಕೂ ವಿಕಾರತ್ವ ಬರ್ತದ. ಮತ್ತ ಅವನಿಗೆ ಈಶ್ವರ ಅನ್ನಕ್ ಬರಂಗಿಲ್ಲ. ಅದಕ್ಕ ಅವನಿಗೆ ಕರ್ತೃತ್ವಾದಿ ಭಾವನೆಗಳು ಬರ್ತಾವ, ಅವನ ಈಶ್ವರತ್ವ ಸಿದ್ಧ ಆಗುದಿಲ್ಲ ಅಂತ ಈ ರೀತಿಯಾಗಿ ಹೇಳಿದರು. ಕರ್ಣಕರ್ತೃತ್ವ ಹೇಳಿದರು. ಇನ್ನ ಸಂಕಲ್ಪ ಕರ್ತೃತ್ವ ಹೇಳಿದರ, ವಿಶ್ವಾಮಿತ್ರಾದಿಗಳಂತೆ ಸಂಕಲ್ಪ ಕರ್ತೃತ್ವ ಹೇಳಿದರ, ಸೃಷ್ಟಿ ಯಾವಾಗಲೂ ಉತ್ಪತ್ತಿ ಆಗತಾ ಇರಬೇಕು, ಅದರಿಂದ ಅದಕ್ಕೆ ಲಯ ಅಥವಾ ಮಿಥ್ಯತ್ವ ಎಂದು ಆಗಬಾರದು. ಹಿಂಗೆಲ್ಲ ದೋಷಗಳು ಬರ್ತಾವ. ಅದಕ್ಕೆ ಅನಿತ್ಯತ್ವ ದೋಷಗಳು ಬರ್ತಾವ. ಅದಕ್ಕ ಹೆಂಗಾದ ಏನಾಗ್ತದ ಅದು ವಿಚಾರ ಅಂತ ಕೇಳಿದ್ರೆ, ಇಲ್ಲ ಕರ್ಣ ಕರ್ತೃತ್ವ ಮತ್ತು ಸಂಕಲ್ಪ ಕರ್ತೃತ್ವ ಹೇಳುದಿಲ್ಲ, ಸನ್ನಿಧಾನ ಕರ್ತೃತ್ವದಿಂದ ಈ ಜಗತ್ತು ಸೃಷ್ಟಿ ಆಗ್ತದೆ ಅಂತೇಳಿ ಮುಂದ ಅದನ್ನ ಹೇಳ್ತಾರ. 12 ನೋಡಿಯೋ, ರವಿ ಆಗಸದೊಳಿಹನು ಭುವಿಯೋಳಿಹುದು ಆ ಕಾಂತವು, ಇವರ ಎಡೆಯೋಳು ಉಜ್ವಲಿಸುವ ಪಾವಕನ ಸಂಭವಮಂ ವಿಚಾರಿಸುವುದು ಇಲ್ಲಿ. ಮಣಿಗೆಲ್ಲವೂ ಇಚ್ಛೆ, ದಿನಮಣಿಗೆ ಇಲ್ಲವೂ ಆ ಯತ್ನ, ಗುಣವು ಇಂತು ಎರಡರ ಅನುಸಂಧಿಯಲ್ಲಿ ಸಂದಣಿಸುತ್ತಾ ಒನ್ನೆ ಒಗೆವಂತೆ ಅಂತ ಈ ರೀತಿ ಹೇಳಿ. ಈಗ ಈ ತಾನೇ ಒಬ್ಬನೇ ಪರಮಾತ್ಮನಿದ್ರು ಕೂಡ ತಾನೇ ಅಭಿನ್ನ ನಿಮಿತ್ತ ಉಪಾದಾನ ಕಾರಣ ಆಗ್ಯಾನ, ಮತ್ತು ಉಪಾಧಿ ಮೂಲಕವಾಗಿ ಪ್ರೇರಕನೂ ಆಗ್ಯಾನ, ಜೀವ ಅವನಿಂದ ಪ್ರೇರನು ಆಗ್ಯಾನ ಅಂತ ಹೇಳುವ ಸಲುವಾಗಿ ಈ ಯಾವ ಸೂರ್ಯನ ದೃಷ್ಟಾಂತವನ್ನ ಕೊಟ್ಟು ಹೇಳ್ತಾರೆ. ರವಿ ಆಗಸದೋಳಿಹನು,
ಸೂರ್ಯ ಎಲ್ಲಿ ಇರ್ತಾನೆ? ಆಕಾಶದೊಳಗೆ ಇರ್ತಾನೆ. ಭುವಿಯೊಳ್ ಇಹುದು ಆ ಕಾಂತವು ಸೂರ್ಯಕಾಂತಮಣಿ. ಸೂರ್ಯಕಾಂತಮಣಿ ಭೂಮಿ ಮೇಲೆ ಇರ್ತದ. ಸೂರ್ಯ ಎಲ್ಲಿ ಇರ್ತಾನ? ಆಕಾಶದೊಳಗೆ ಇರ್ತಾನ. ಇವರ ಮಧ್ಯದಲ್ಲಿ ಅಂದ್ರ ಈ ಸೂರ್ಯನ ಬಿಸಿಲಲ್ಲಿ ಸೂರ್ಯಕಾಂತಮಣಿ ಇಟ್ವಿ ಅಂದ್ರ, ಅಥವಾ ರಾವ್ಗಾಜ್ ಅಂತ ಹೇಳ್ತಾರ ನೋಡ್ರಿ, ಸೂರ್ಯಕಾಂತಮಣಿ ಅದನ್ನ ನಾವ್ ಹಿಡಿದ್ವಿ ಅಂದ್ರೆ ಅಲ್ಲಿ ಏನಾಗ್ತದ ಅಂತಂದ್ರ ಅಗ್ನಿ ಉತ್ಪತ್ತಿ ಆಗ್ತದ. ಸೂರ್ಯಕಾಂತಮಣಿಯಲ್ಲಿ ಸೂರ್ಯನ ಕಿರಣಗಳು ಬೀಳುವುದರಿಂದ ಅಲ್ಲೇ ಉಜ್ವಲಿಸುವ ಪಾವಕ ಅಂದ್ರೆ ಬೆಂಕಿ, ಅದೇನಾಗ್ತದೆ? ಬೆಂಕಿ ಉತ್ಪತ್ತಿ ಆಗ್ತದ. ಅದು ಈ ರೀತಿಯಾಗಿ ಸೂರ್ಯ ಮ್ಯಾಲಿದ್ರು ಕೂಡ ಈ ಭೂಮಿ ಮೇಲೆ ಅದು ಸೂರ್ಯಕಾಂತ ಮಣಿ ಇದ್ರೂ ಕೂಡ ಹೆಂಗ ಬೆಂಕಿ ಪ್ರಕಟ ಆಯ್ತು, ಅದರಂತೆ ಇಲ್ಲಿ ಭಗವಂತ ಈ ಜಗತ್ತನ್ನ ಸೃಷ್ಟಿ ಮಾಡಿದ ಅಂತ ಹೇಳುವಾಗ ಅದು ಸನ್ನಿಧಾನ ಕರ್ತೃತ್ವ ಹೇಳಬೇಕು ವಿನಾಃ ಕರಣ ಮತ್ತು ಸಂಕಲ್ಪ ಕರ್ತೃತ್ವ ಹೇಳಾಕ ಬರುವುದಿಲ್ಲ ಅಂತ ಈ ರೀತಿಯಾಗಿ. ಈಗ ನೋಡ್ರಿ, ಸೂರ್ಯ ಅವನು ಅಗ್ನಿಯನ್ನ ಉತ್ಪತ್ತಿ ಮಾಡಬೇಕು ಅಂತೇಳಿ ಅವನಿಗೇನು ಅವನ ಮುಂದೆ ಹೇಳ್ತಾರ ನೋಡ್ರಿ, ಏನಂತ ಮುಂದಿನ ನುಡಿಯವ್ರು ಹೇಳ್ತಾರ, ಮಣಿಗೆ ಇಲ್ಲವು ಇಚ್ಛೆ ದಿನಮಣಿಗೆ ಇಲ್ಲವು ಯತ್ನ, ಆ ಗುಣವಿಂತಿ ಎರಡರ ಅನುಸಂಧಿಯಲ್ಲಿ ಸಂಧಣಿಸುತ್ತ ಒನ್ನಿ ಒಗೆವಂತೆ. ಈಗ ಸೂರ್ಯಕಾಂತ ಮಣಿಯಲ್ಲಿ ಸೂರ್ಯನ ಒಂದು ಕಿರಣ ಬಿದ್ದಾಗ ಹೆಂಗ್ ಬೆಂಕಿ ಉತ್ಪತ್ತಿ ಆಗ್ತತಲ್ಲ, ಆ ಬೆಂಕಿ ಉತ್ಪತ್ತಿ ಮಾಡ್ಬೇಕಂತ ಹೇಳಿ ನನ್ನಲ್ಲಿ ಬೆಂಕಿ ಉತ್ಪತ್ತಿ ಆಗಲಿ ಅಂತ ಸೂರ್ಯಕಾಂತ ಮಣಿಗೆ ಏನಾದ್ರು ಇಚ್ಛೆ ಇತ್ತನೋ? ನನ್ನಲ್ಲಿ ಬೆಂಕಿ ಉತ್ಪತ್ತಿ ಆಗ್ಲಿ ಅಂತ ಇಚ್ಛೆ ಇದ್ದಿದ್ದಿಲ್ಲ. ಅದಕ್ಕೇನ್ ಹೇಳ್ತಾರ? ಮಣಿಗಿಲ್ಲವು ಇಚ್ಛೆ. ಮಣಿ ಅಂದ್ರ ಸೂರ್ಯಕಾಂತ ಮಣಿ. ನನ್ನಲ್ಲಿ ಬೆಂಕಿ ಉತ್ಪತ್ತಿ ಆಗ್ಬೇಕಂತ ಇಚ್ಛೆ ಇಲ್ಲ. ಆಮೇಲೆ ಈ ಸೂರ್ಯಕಾಂತ ಮಣಿಯಲ್ಲಿ ಬೆಂಕಿಯನ್ನು ಉತ್ಪತ್ತಿ ಮಾಡ್ಬೇಕಂತ ಏನಾದ್ರು ಪ್ರಯತ್ನ ಮಾಡಿದನು? ಮಾಡ್ಲಿಲ್ಲ. ಅವ ಏನು ತನ್ನ ಸನ್ನಿಧಾನದೊಳಗೆ ಹೆಂಗ ಉದಯ ಆದ, ಮ್ಯಾಲ್ ಬಂದ, ಇದು ಹೆಂಗದ, ಇದು ಇಚ್ಛಾ ಮಾಡಿಲ್ಲ, ಅವನಲ್ಲಿನೂ ಯತ್ನ ಇಲ್ಲ. ಅವರ ಎರಡರ ಅನುಸಂಧಿಯಲ್ಲಿ ಅಂದ್ರೆ ಸೂರ್ಯಕಾಂತದ ಮಣಿಯಲ್ಲಿ ಸೂರ್ಯನ ಕಿರಣ ಬಿದ್ದಾಗ ಹೆಂಗ ಆ ಪಾವಕ ಅಂದ್ರೆ ಒನ್ನಿ ಒಗೆವಂತೆ, ಉತ್ಪತ್ತಿಯಾಗುವಂತೆ ಅಂತ ದೃಷ್ಟಾಂತ ಕೊಟ್ಟು ಹೇಳಿದ್ರಿ. ಈಗ ದೃಷ್ಟಾಂತ ಕೊಟ್ಟು ಹೇಳಿದ್ರು. ಅದರಂತೆ ಪರಮಾತ್ಮ ಸನ್ನಿಧಾನ ಕರ್ತೃತ್ವ ಹೆಂಗ್ ಹೇಳ್ಬೇಕು ಅಂತಂದ್ರ ಇಲ್ಲಿ ಹೇಳ್ತಾನೆ, ಪರಮಾತ್ಮನೆಂಬ ಅರ್ಕನಿರೆ ಪ್ರಕೃತಿ ಮಣಿಯಲ್ಲಿ ಸ್ಫುರಿಸುತ್ತಿರುವ ಅಖಿಳ ತತ್ವವೆಂಬ ಅನಲಂತಿರಲು ಸರ್ವೇಶನು ಅವಿಕಾರಿ. ಅವ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ಯಾನ ಅಂತ ಹೇಳಿದ್ರ ಅವ್ನಿಗೆ ವಿಕಾರ ಹೇಳಬಹುದಲ್ಲ ಅಂತ ಪ್ರಶ್ನೆ ಮಾಡಿದ್ದಕ್ಕ ಅವನು ಸಂಕಲ್ಪ ಮತ್ತು ಕರ್ಣ ಕರ್ತೃತ್ವ ಅಲ್ಲಿ ಹೇಳಾಕ್ ಬರಂಗಿಲ್ಲ, ಸನ್ನಿಧಾನ ಕರ್ತೃತ್ವ ಹೇಳ್ಬೇಕಂತ ಹೇಳಿ ಆ ಸೂರ್ಯಕಾಂತ ಮಣಿದ ದೃಷ್ಟಾಂತ ಕೊಟ್ಟು ಹೇಳಿ. ಅದರಂತೆ ಪರಮಾತ್ಮನೆಂಬ ಅರ್ಕನಿರೆ, ಅರ್ಕಂತ ಸೂರ್ಯ. ಹಂಗ ಸೂರ್ಯ ಆಗಸದಲ್ಲಿ ಇದ್ದಾಗ ಆ ಕೆಳಗ್ ಭೂಮಿ ಮೇಲೆ ಆ ಸೂರ್ಯಕಾಂತ ಮಣಿಯಲ್ಲಿ ಕಿರಣ ಬಿದ್ದರೆ ಬೆಂಕಿ ಉತ್ಪತ್ತಿ ಆಗ್ತದಲ್ಲ, ಹಂಗ ಇಲ್ಲಿ ಸೂರ್ಯ ಅಂದ್ರೆ ಯಾರು ಅಂದ್ರ ಪರಮಾತ್ಮನೆಂಬ ಅರ್ಕನಿರೆ. ಪರಮಾತ್ಮ ಏನಲ್ಲ, ಪರಮಾತ್ಮ ಅನ್ನುವಂತ ಸೂರ್ಯ ಆ ಪ್ರಕೃತಿ ಅನ್ನುವಂತಹದ್ದು ಏನದಂದ್ರೆ ಸೂರ್ಯಕಾಂತ ಮಣಿ ಇದ್ದಂತೆ ಇರುತ್ತೆ. ಪ್ರಕೃತಿ ಅಂದ್ರೆ ತ್ರಿಗುಣಾತ್ಮಕವಾದ ಪ್ರಕೃತಿ ಏನೈತಲ್ಲ, ಇದು ಸೂರ್ಯಕಾಂತದ ಮಣಿಯಂತೆ ಇರುತ್ತದೆ. ಈಗ ಆ ಒಂದು ಪರಮಾತ್ಮ ಅವನ ಸನ್ನಿಧಾನದಲ್ಲಿ ಒಂದು ಏನದ ಅಂತಂದ್ರೆ ಪ್ರಕೃತಿ ಅದ. ಪರಮಾತ್ಮನೂ ಅದನ, ಪ್ರಕೃತಿನ ಅದ. ಪರಮಾತ್ಮ ಅವ ಯಾವ ರೀತಿಯಾಗಿ ಸೂರ್ಯನ ಒಂದು ಕಿರಣ ಇದ್ರಾಗ ಸೂರ್ಯಕಾಂತ ಮಣಿಯಲ್ಲಿ ಬಿದ್ದಾಗ ಹೆಂಗ ಬೆಂಕಿ ಉತ್ಪತ್ತಿ ಆಗ್ತದಲ್ಲ, ಹಂಗ ಪರಮಾತ್ಮ ಅನ್ನೋ ಸನ್ನಿಧಾನದಲ್ಲಿ ಆ ಪ್ರಕೃತಿಯಿಂದ ಆ
ಪಂಚಮಹಾಭೂತಗಳು ಎಲ್ಲ ತತ್ವಗಳು ಅನ್ನುವಂತ ಬೆಂಕಿ ಉತ್ಪತ್ತಿ ಆಗುತ್ತದೆ. ಹೆಂಗ ಉತ್ಪತ್ತಿ ಬೆಂಕಿ ಉತ್ಪತ್ತಿ ಆತಲ್ಲ ಹಂಗ ಪರಮಾತ್ಮ ಅನ್ನುವಂತ ಸೂರ್ಯದಾನ, ಪ್ರಕೃತಿ ಅನ್ನುವಂತ ಸೂರ್ಯಕಾಂತ ಮಣಿಯದ, ಅದರಿಂದ ಬೆಂಕಿ ಹೆಂಗ ಉತ್ಪತ್ತಿ ಆತಲ್ಲ ಹಂಗ ಇಲ್ಲಿ ಎಲ್ಲ ತತ್ವಗಳು ಅನ್ನುವಂಥವು ಅಗ್ನಿ ಉತ್ಪತ್ತಿ ಆಯ್ತು. ಅದಕ್ಕೆ ಪರಮಾತ್ಮನಿಲ್ಲದೆ ಬರೀ ಪ್ರಕೃತಿಯಿಂದ ತತ್ವಗಳು ಉತ್ಪತ್ತಿ ಆಗುದಿಲ್ಲ, ಬರೀ ಶುದ್ಧ ಚೇತನದಿಂದನೂ ಪ್ರಕೃತಿ ಏನ್ರಿ ಅವು ಇವೆಲ್ಲ ತತ್ವಗಳು ಉತ್ಪತ್ತಿ ಆಗುದಿಲ್ಲ. ಅವನ ಸನ್ನಿಧಾನದಲ್ಲಿ ಆ ಪ್ರಕೃತಿ ಇದ್ದಾಗ ಏನಾಗ ಉತ್ಪತ್ತಿ ಆಗ್ತದೆ. ಬರೀ ಸೂರ್ಯನಿಂದ ಬೆಂಕಿ ಉತ್ಪತ್ತಿ ಆಗಿಲ್ಲ, ಭೂಲೋಕದೊಳಗೆ ಸೂರ್ಯನ ಕಿರಣ ಇಲ್ಲದೆ ಮಣಿಯಲ್ಲಿ ಬೆಂಕಿ ಉತ್ಪತ್ತಿ ಆಗಿಲ್ಲ, ಸೂರ್ಯ ಯತ್ನನೂ ಮಾಡಿಲ್ಲ, ಸೂರ್ಯಕಾಂತ ಮಣಿ ಇಚ್ಛಾನೂ ಮಾಡಿಲ್ಲ. ಹೆಂಗ ಬೆಂಕಿ ಉತ್ಪತ್ತಿ ಆತಲ್ಲ ಹಂಗ ಬರೀ ಪರಮಾತ್ಮನಿಂದ ಆಗಲಿ ಬರೀ ಪ್ರಕೃತಿಯಿಂದ ಆಗಲಿ ಈ ಜಗತ್ತ ಎಲ್ಲಾ ತತ್ವಗಳು ಉತ್ಪತ್ತಿ ಆಗಿ ತೋರುವುದಿಲ್ಲ, ಎರಡು ಬೇಕಾಗ್ತವೆ. ಹಂಗ ಸೃಷ್ಟಿ ಆಗೈತೆ ಅಂದ್ರೂ ಕೂಡ ಪರಮಾತ್ಮನು ಅಕರ್ತನಾಗಿರುತ್ತಾನೆ. ಅವನಲ್ಲಿ ಕರ್ತೃತ್ವ ವಿಕಾರತ್ವ ಯಾವ ಭಾವನೆಗಳು ಇಲ್ಲ. ಕರ್ತೃತ್ವ ವಿಕಾರತ್ವ ಯಾವ ಭಾವನೆಗಳಿಲ್ಲ. ಅದಕ್ಕ ತಸ್ಯ ಕರ್ತಾರಮಪಿ ಮಾಂ ವಿದ್ಯೆ ಅಕರ್ತಾರಂ ಅವ್ಯಯಂ. ಅದು ಜೋರ ಅಲ್ಲ, ಅವು ಶೀಲುಗಳೆಲ್ಲ ಮಳಿ ತೊಯ್ಗಿ ಮಳಿ ಹೊಳ ಗಾಳಿ ಹೊಳಸ ಬಡ ಮಾರಿ ಮುಂದಕ್ಕೆ ಬರ್ರಿ ಕಡೆ ಕುಂದ್ರ ಕಡೆ ಬರ್ರಿ ಬರ್ರಿ ಚಂದ್ರಿ ಅವ್ರ ಬರ್ರಿ ಕಡೆ ಬರ್ರಿ. ಪಾಪ ಹೆಣ್ಮಕ್ಳು ನಾವು ಬಿಟ್ಟು ಬಿಡೋಣ, ನಮ್ಮ ಮಂಗಳಾರತಿ ಮಾಡಿಬಿಡೋಣ. ಹೆಂಗೆ ಮಂಗಳಾರತಿ ಮಾಡಿಬಿಡೋಣ. ಅದು ಗದ್ದಲ ಅದು ಬಿಡಂಗಿಲ್ಲ. ಮಂಗಳಾರತಿ ಮಾಡಿಬಿಡ್ರಿ.